परमात्मा ಬಾಯಣ್ಣ ಮನದನೆ ಮೋಹನ ಮುರಳಿ ಗಾನವಾಹಿನಿ ಭಾಮಿನಿ ರುಕ್ಮಿಣಿ ಬಾಯಣ್ಣ
ಮಾಧವ ಹೃದಯ ಮಹಾನಂದ ರೂಪಿಣಿ ಮಾಧವ ಹೃದಯ ಮಹಾನಂದ ರೂಪಿಣಿ ಭಾಮಿನಿ ರುಕ್ಮಿಣಿ ಮಧುರ ವಿಲಾಸದ ಮನಮೋಹನ ಹೃದಯ ನಿವಾಸ ನಿರಂತರ ಮಧುರ ವಿಲಾಸದ ಮನಮೋಹನ ಹೃದಯ ನಿವಾಸ ನಿರಂತರ ರುಕ್ಮಿಣಿ ಹೃದಯ ನಿವಾಸ ನಿರಂತರ ರುಕ್ಮಿಣಿ ಹೃದಯ ನಿವಾಸ ನಿರಂತರ ಅನುದಿನ ಅನುಕ್ಷಣ ನಿಮ್ಮಯ ನಮನ ಸ್ವಾಮಿ ಅನುದಿನ ಅನುಕ್ಷಣ ನಿಮ್ಮಯ ನಮನ ಸ್ವಾಗತ 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 ಪ್ರೇಮ ಪರಾಗ ಸುಮಚರಣ ವೇಗ ಪ್ರಣಯಾನಂದದ ಪಂಚಮ ವೇದ ರುಕ್ಮಿಣಿ ಪ್ರಿಯ ಪ್ರೇಮ ಪರಾಗ ಸುಮಚರಣ ವೇಗ ಪ್ರಣಯಾನಂದದ ಪಂಚಮ ವೇದ ನವ ಸಿರಿ ಸುರಚಿರ ನವರಾಗಲೀಲ ನವ ಸಿರಿ ಸುರಚಿರ ನವರಾಗಲೀಲ ನೂತನ ಪ್ರೇಮ ಅಮೋಘ ಭಾವ ನೂತನ ಪ್ರೇಮ ಅಮೋಘ ಭಾವ ಭಾಮಿನಿ ರುಕ್ಮಿಣಿ ಬಾಯನ್ನ ಮನದಿನಿ ಮೋಹನ ಮುರಳಿ ಗಾನವಾಹಿನಿ ಸ್ವಾಗತ 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 ವಾಸುದೇವ ರುಕ್ಮಿಣಿ ಈ ದ್ವಾರಕೆಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವಾದರೂ ಏನು ದೇವ? ರುಕ್ಮಿಣಿ ಪಾಂಡವರು 12 ವರ್ಷ ವನವಾಸವನ್ನು 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ಅಲ್ಲಿ ವಿರಾಟರಾಯನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವಾಯಿತು. ನ್ಯಾಯವಾಗಿ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ನಮ್ಮ ಕುಲೋ ಪುರೋಹಿತರಾದ ಧೌಮ್ಯನನ್ನು ಸಂಧಿಗಾಗಿ ಕಳಿಸಿದವು ರುಕ್ಮಿಣಿ. ಆದರೆ ಆ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ ರುಕ್ಮಿಣಿ. ಮತ್ತೆ ಯುದ್ಧವೇನು ಅನಿವಾರ್ಯವಾಗಿ ಒಂದು ಒದಗಿದಂತೆ ತೋರುತ್ತಿರುವುದು. ಸ್ವಾಮಿ ಪುನಃ ಯುದ್ಧವೇ? ಹಾಗಾದ್ರೆ ಈ ನಿಮ್ಮ ವಿಶ್ರಾಂತಿಯ ದಿನಗಳನ್ನು ಕಳೆದು ಹೋದವು. ಗೋಪಿಕಾಂಗನೆಯರ ಕಟಾಕ್ಷ ಚಂದ್ರಿಕೆಯಿಂದ ತ್ವಯ್ದು ಇದು ಈ ದ್ವಾರಕೆ ಕುಸುಮ ಶೈನದಲ್ಲಿ ಮಲಗಿ ಅರೆ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದಾಗಲು ಗನಸನ್ನು ಕಾಣುವುದು ನಿಮಗಿನ್ನೂ ಸಾಧ್ಯವಿಲ್ಲ ಅಲ್ಲವೇ ಸ್ವಾಮಿ? ರುಕ್ಮಿಣಿ, ಲೋಕ ಸೇವೆಯ ಹರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿಯ ದಿನಗಳು ಕೊನೆಗೊಂಡವು. ಆದರೆ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಪ್ರೇಯಸಿ. ಹಾಗಾದ್ರೆ ಈ ಪ್ರಶಾಂತವಾದ ಮುಖಭಂಗಿಯಾದರೂ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರರ ಹೃದಯವು ನರ್ತಿಸುವುದು ಸಹಜ. ಏಳು ಶಿಶುಪಾಲಾದಿ ದಾನವನ್ನು ಸಂಹಾರ ಮಾಡಿದ ಈ ನಿಮ್ಮ ರಕ್ತದ ತೃಷೆಯು ಜಾಗೃತವಾಗಲಿ. ಪುನಃ ಯಾವ ಜಗತ್ತಿನಲ್ಲಿ ಅದಾರು ಪಾಪಿಗಳು ಜನ್ಮಿಸಿದರು ಇದರ ತೀಕ್ಷ್ಣದಾರಿಗೆ ಆಹುತಿಯಾಗಲಿ ಸ್ವಾಮಿ. ರುಕ್ಮಿಣಿ, ಯುದ್ಧವೇನು ಅನಿವಾರ್ಯವಾಗಿ ಬಂದು ಒದಗಿದಂತೆ ತೋರುತ್ತಿರುವುದು. ಆದರೆ ಈ ಯುದ್ಧದಲ್ಲಿ ಈ ನಿನ್ನ ಪತಿಯು ನಿರಾಸ್ತ್ರನು. ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು
ಪ್ರತಿಜ್ಞೆಯನ್ನು ಮಾಡಿರುವೆನು ಪ್ರೇಯಸಿ. ಹಾಗಾದ್ರೆ ಈ ಶೈನಾಗಾರದ ವಸ್ತಿಲನ್ನು ದಾಟಿದಿರಲು ಒಂದು ಅನುಕೂಲವಾದ ಕಾರಣವೇ ದೊರೆತಂತಾಯಿತು. ಪರಮಾತ್ಮ, ಈ ನಿಮ್ಮ ರಾಜರೀತಿ ಕೌಶಲ್ಯವನ್ನೇನೋ ನಾನು ತಿಳಿದೆನು, ಆದರೆ ಇದು ಪರಿಹಾಸ್ಯವಲ್ಲ ತಾನೆ? ರುಕ್ಮಿಣಿ, ಇದು ಪರಿಹಾಸ್ಯವಲ್ಲ ರುಕ್ಮಿಣಿ. ಗೋಪಿಕಾಂಗನೆಯರಿಂದ ಪರಿವೇಷ್ಟಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ನೆಲೆಸಿದ ಈ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ನೋಡುವರು. ಕಂಸ ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ಆತನ ಪ್ರಚಂಡ ಅಟ್ಟಹಾಸದಿಂದ ಈ ಜಗತ್ತಿನ ಹೃದಯವು ಕಂಪಿಸುತ್ತಿರುವುದು ಪ್ರೇಯಸಿ. ಆದರೆ ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು ಪ್ರೇಯಸಿ. ಆದರೆ ನಾನು ನಿರಸ್ತ್ರನು. ಈ ಕುರುಕ್ಷೇತ್ರದ ಯುದ್ಧದ ಸೂತ್ರವು ನನ್ನ ಕೈಗಳಲ್ಲಿ ಚದುರಂಗದ ದಾಳಗಳಂತೆ ವೀರ ದರ್ಪಾಂಗ ಕ್ಷತ್ರಿಯರನ್ನು ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ನಡೆಸುವುದು. ಶಸ್ತ್ರಾಸ್ತ್ರಗಳ ಸಂಗ್ರಾಮವೇ ಪೌರುಷದ ಪರಮಾವಧಿ ಎಂದು ಜನರು ಈಗ ತಿಳಿದಿರುವರು ಪ್ರೇಸಿ. ನಾನು ಆ ಅಜ್ಞಾನವನ್ನು ಅರಿಸುವೆನು. ಆತ್ಮಶಕ್ತಿಯ ಶತಕೋಟಿ ಸಂಗ್ರಾಮದ ಪೌರುಷದ ಪರಮಾವಧಿಯೇ ಈ ಜಗತ್ತಿನ ವಿಜಯದ ಭದ್ರಪೀಠವನ್ನು ಯಾರು ಏರಬಲ್ಲದೆಂಬುದನ್ನು ಈ ಜಗತ್ತಿಗೆ ತಿಳಿಸುವೆನು ಪ್ರೇಯಸಿ. ಸತ್ಯದ ಚಿರಪ್ರಕಾಶದಿಂದ ಈ ಜಗತ್ತನ್ನೇ ಬೆಳಗುವೆನು ಪ್ರೇಯಸಿ. ಸ್ವಾಮಿ, ಈ ಕುರುಕ್ಷೇತ್ರದ ರಕ್ತದ ಪ್ರಳಯದಲ್ಲಿ ಈ ನಿನ್ನ ಪತಿಯ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀನೇ ನೋಡುವೆಂತೆ ಪ್ರೇಯಸಿ. ಪರಮಾತ್ಮ, ಸತ್ಯಧರ್ಮಗಳ
ಸಾಧನೆಯ ಉದ್ದೇಶವಾದರೂ ಏನು ಪ್ರಿಯ? ರುಕ್ಮಿಣಿ, ದುಷ್ಟ ಶಿಕ್ಷಣೆ, ಶಿಷ್ಟ ರಕ್ಷಣೆ, ಈ ಜಗತ್ತಿಗೆ ಆದರ್ಶಭೂತವಾದ ಒಂದು ರಾಜ್ಯವನ್ನು ಸ್ಥಾಪಿಸುವುದೇ ನನ್ನ ಏಕಮಾತ್ರ ಧ್ಯೇಯ. ನನ್ನ ನಿರಂತರದ ಪರಿಶ್ರಮದ ಕನಸು ಯೌವನವು ಕಳೆದು ವ್ಯಾಧಿಕ್ಯಾದಿ ಮೊದಲ ಹಂತದಲ್ಲಿ ಕಾಲಿಟ್ಟನಾದರೂ ಆ ನನ್ನ ಕನಸಾಗೆ ಉಳಿದಿರುವುದು ಪ್ರೇಯಸಿ. ಅದಕ್ಕಾಗಿ ಹಿಂಸಪ್ರಿಯರಾದ ಅಸಂಖ್ಯಾತ ದಾನವರನ್ನು ಸಂಹರಿಸಿದರಾದರೂ ಆ ನನ್ನ ಉದ್ದೇಶವು ಸಫಲವಾಗಲಿಲ್ಲ ಪ್ರೇಯಸಿ. ಸ್ವಾಮಿ, ಮಾನವ ಜಾತಿಯ ಪರಮಶತ್ರು ಎಂದು ಈಗ ತಾನೇ ತಿಳಿದನು. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ಸಂಹರಿಸಲು ಪ್ರೇಯಸಿ. ಮನಮೋಹಿನಿ ಪ್ರಿಯವಾಣಿನಿ, ಮನಮೋಹಿನಿ ಪ್ರಿಯವಾಣಿನಿ, ಹನುಮಾನ ವೇದಕ್ಕೆ ಭಾಮಿನಿ, ನಿನ್ನ ಹನುಮಾನ ವೇದಕ್ಕೆ ಭಾಮಿನಿ, ಮನಮೋಹಿನಿ. ಕೊಳಲಿನ ನಾದವನಿ ಕೇಳುತ್ತಾ, ಕೊಳಲಿನ ನಾದವನಿ ಕೇಳುತ್ತಾ, ಒಲಿದು ಬಾರೆ ಪ್ರೇಯಸಿ, ಒಲಿದು ಬಾರೆ ಪ್ರೇಯಸಿ, ಮನಮೋಹಿನಿ ಪ್ರಿಯಭಾಮಿನಿ, ಮನಮೋಹಿನಿ ಪ್ರಿಯಭಾಮಿನಿ, ಹನುಮಾನ ವೇದಕ್ಕೆ ಭಾಮಿನಿ, ನಿನ್ನ ಹನುಮಾನ ವೇದಕ್ಕೆ ರುಕ್ಮಿಣಿ, ಮನಮೋಹಿನಿ. ಚಂದ್ರ ನೋಡುತ್ತ ಈ ಜೋಡಿಯ, ಅಲ್ಲಿ ನೋಡಿ, ಆ ಚಂದ್ರ ನೋಡುತ್ತ ಈ ಜೋಡಿಯ, ಮರೆಯಾಗಿ ನಿಂತನು ನಸುನಾಚುತ್ತ, ಮರೆಯಾಗಿ ನಿಂತನು ನಸುನಾಚುತ್ತ, ಮನಮೋಹಿನಿ ಪ್ರಿಯಭಾಮಿನಿ, ಮನಮೋಹಿನಿ ಪ್ರಿಯಭಾಮಿನಿ, ಹನುಮಾನ ವೇದಕ್ಕೆ ಭಾಮಿನಿ, ನಿನ್ನ ಹನುಮಾನ ವೇದಕ್ಕೆ ರುಕ್ಮಿಣಿ, ಮನಮೋಹಿನಿ. ಮನಮೋಹನ ಪ್ರಿಯಮೋಹನ, ಮನಮೋಹನ ಪ್ರಿಯಮೋಹನ, ಹನುಮಾನ ಬೇಕೆ ನನ್ನಲಿ, ಹನುಮಾನ ಬೇಕೆ ನನ್ನಲಿ, ಮನಮೋಹನ.
ಮನಮೋಹನ. ರುಕ್ಮಿಣಿ, ನೀನಿನ್ನು ಹೊರಡು. ನಾನು ಕ್ಷಣ ಕಾಲ ನಿದ್ರಿಸುವುದು. ಪುನಃ ಎಚ್ಚರಗೊಳ್ಳುವಷ್ಟರಲ್ಲಿ ಈ ಮಂದಿರದಲ್ಲಿ ಭಾರತ ಯುದ್ಧ ಅಥವಾ ಶಾಂತಿಯ ಪ್ರಶ್ನೆಯೂ ನಡೆಯಬೇಕಾಗಿರುವುದು ಪ್ರೇಯಸಿ. ನೀನಿನ್ನು ಹೊರಡುವಳಾಗಿ. ಹಾಗೆ ಆಗಲಿ ಪ್ರಿಯ. ಆಹಾ, ಸ್ವಾಮಿಯು ನಿದ್ರಿಸುವಂತಿದೆ. ಕ್ಷಣಕಾಲ ವಿಶ್ರಮಿಸಿಕೊಂಡು ಪುನಃ ಬರುವೆನು. ಮಾಧವಾನಿ ಮಾಧವಾನಿ ಮಧುಸೂದನೆ ಸೋದರ ಮಾವನ ಮಧುವೆಯನ್ನೊಳಗಿಸಿ ಸೋದರ ಮಾವನ ಮಧುವೆಯನ್ನೊಳಗಿಸಿ ಶೋದೆ ನಂದನ ಶೋದೆ ಮಾಧವನೀಗ ಮಾಧವನೇ ಮಧುಸೂದನೆ ಕೃಷ್ಣ ಕೃಷ್ಣ. ಓಹೋ, ಶ್ರೀಕೃಷ್ಣ ಪರಮಾತ್ಮರು ಮಲಗಿರಿಯವರು. ಅವರ ಎಚ್ಚರವ ತನಕ ಇಲ್ಲೇ ಕುಳಿತುಕೊಳ್ಳೋನು. ದರ್ಪದ ಸಿರಿತನ ಅನುಸಹಿ ದರ್ಪದ ಸಿರಿತನ
ಯೌವನದ ಶೃಂಗಾರದ ವೈಭವ ಮಣಿಮಕುಟ ವಜ್ರ ಹೊಯ್ಡೂರಿಗಿಂದ ಅಲಂಕೃತಗೊಂಡು ಕೋಟಿ ಸೂರ್ಯ ಪ್ರಕಾಶ ಮಾನವನಾಗಿ ಕಂಗೊಳಿಸುತ್ತಿದೆಯಲ್ಲ ಈ ಮೋದವನ ಹೊರಮನೆ. ಎತ್ತ ನೋಡಿದರತ್ತ ಚಿತ್ರ ವಿಚಿತ್ರವಾಗಿ ಕೆತ್ತಲಿಸಲ್ಪಟ್ಟ ಸಾಲು ಕಂಬಗಳ ಸೊಬಗು ನಕ್ಷತ್ರ ಭುಜುಗಳಂತೆ ಹೊಳೆಯುವ ಸುಂದರ ವಿನ್ಯಾಸದ ಶಿಲ್ಪಕಲಾ ಚಾತುರ್ಯ, ಏನಿ ನಯನ ಮನೋಹರವಾದ ಶಿಲಾಭಾಲಕಿಯರ ಭಾವಭಂಗಿಗಳು, ಬಳ್ಳಿಯಂತೆ ಬಳುಕುವ ನಡುವು, ಮಿಂಚಿನಂತೆ ಒಳೆಯುವ ಈ ಕಂಗಳು, ಸಂಪಿಗೆ ಹೆಸಳಿನಂತ ನಾಸಿಕ, ಮಧುಚಂದ್ರನಂತೆ ಮೋಹಿಸುವಂತಹ ಮಂದಹಾಸ, ಯಾವ ಶಿಲ್ಪಿಯ ಕೈಚಳಕವು ಮಧುಚಂದ್ರನಂತೆ ಮಾಯಿಸುವಂತಹ ಮಂದಹಾಸ, ಹಂಬ ಹೂರುಸಿ ಮೇಣಕ್ಕೆ ಚಿಲೋತ್ಯ ಮೇರೆ ಧರೆಗಿಳಿದು ಬಂದಂತೆ ವಾಸವಾಗುತ್ತಿರುವುದಲ್ಲ. ಈ ಶಿಲಾಬಾಲಕಿಯರ ಸೌಂದರ್ಯವನ್ನು ವರ್ಣಿಸಲು ಹಬ್ಬ. ಈ ಚಂದ್ರಕುಲ ಚಕ್ರೇಶ್ವರನ ಚಿತ್ತ ಆಂಚಲ್ಯಗೊಳಿಸುವಂತ ಈ ಅದ್ಭುತ ರಾಕ್ಷನ್ನು ಕಂಡ ಕ್ಷಣ ನಾನು ಒಂದು ಸಾರಿ ಭಾವಭರಿತನಾದೆ. ಒಮ್ಮೆ ಬೀದಿಡಿಯಲೆ, ಒಮ್ಮೆ ಹೆಗಿದಪ್ಪಲೆ. ಸ್ವಾಗತ ಸ್ವಾಗತ ಗುರು ನಂದನ, ಸ್ವಾಗತ ಸ್ವಾಗತ ಗುರು ನಂದನ, ಸ್ವಾಗತ ವೈಯ ದುರ್ಯೋಧನ, ಸ್ವಾಗತ ವೈಯ ಗುರು ನಂದನ. ಸ್ವಾಗತ ವೈಯ ಗುರು ನಂದನ, ಸ್ವಾಗತ 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 ಗುರು ನಂದನ. ಕುಲ ತಿಲಕ ಕೌರವೇಶ್ವರ, ಗುರುವಂಶ ಕುಲ ತಿಲಕ ಕೌರವೇಶ್ವರ, ವರತ್ನ ಖಚಿತ ಸಿಂಹಾಸನಾಧೀಶ್ವರ. ಗುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಬಲೆ 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 ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಬಲೆ 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 ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ರಣರಂಗದಿ ತೀರ ಕೌರವ, ನರನಂಗದಿ ತೀರ ಪ್ರಚಂಡ ಕೌರವ. ಸ್ವಾಗತ ಸ್ವಾಗತ ಗುರು ನಂದನ, ಸ್ವಾಗತ ವೈಯ ದುರ್ಯೋಧನ, ಸ್ವಾಗತ ವೈಯ ಗುರು ನಂದನ.
ಸ್ವಾಗತ 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 ಗುರುನಂದನ ಗುರುನಂದನ ಏನಿದು ಎಲ್ಲವೂ ಕನಸಿನಂತೆ ಭಾಸವಾಗುತ್ತಿರುವುದಲ್ಲ. ಓಹೋ, ಎಲ್ಲವೂ ಈ ಕೃಷ್ಣನ ಮಾಯೆ ಸರಿ. ಕೃಷ್ಣ, ಈ ನಿನ್ನ ಮಾಯಾ ಶಯನಾಗಾರವನ್ನು ಶಾಸನ ಮಾಡುತ್ತಿರುವ ವಾಸಂದರಿ ದೇವಿ ಕುವರ ನಾರು ಗರ್ಭ ಸಂಜಾತ ಛಾತ್ರಹಂಸದುದೀನ ಅಸ್ಥೀನವತೆ ಮಣಿಮಕುಟ ಅಂತ ಐಶ್ವರ್ಯ ಸಂಪನ್ನ ಪ್ರಚಂಡ ಗೌರವೇಶ್ವರ ತಂಡೋಪತಂಡಗಳು ಚಂಡೋಳಿದ ಈ ಪ್ರಚಂಡ ಗೌರವನ ಅರಮನೆಗಿಂತಲೂ ಸಾಮಾನ್ಯವೇ ಈ ಗೊಲ್ಲನ ಭವನ. ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಸಾರ್ಥಕಿ, ಎಲ್ಲಿ ನಿನ್ನ ಈ ಕೃಷ್ಣನು? ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮರು ಮಲಗಿರುವರು. ಇನ್ನೇನು ಎಚ್ಚರವಾಗುವರು. ಅವರು ಎಚ್ಚರವ ತನಕ ಈ ಪೀಠವನ್ನು ಮಂಡಿಸು. ಸಾರ್ಥಕಿ, ನಿನ್ನಲ್ಲಿ ಒಂದು ಮಾತಿದೆ. ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀನು ನನ್ನ ಪಕ್ಷವನ್ನು ವಹಿಸಬೇಕು. ಇದಕ್ಕೆ ನಿನ್ನ ಉತ್ತರ? ಇದಕ್ಕೆ ನನಗೆ ಉತ್ತರಗಳು ಸಾಧ್ಯವಿಲ್ಲ ದುರ್ಯೋಧನ. ನಾವು ಪರಮಾತ್ಮರ ಅಧೀನರು. ಸರಿಯಾಗಿ ಹೇಳಿದೆ ಸಾರ್ಥಕಿ. ಈ ಸಾರಿ ಕೃಷ್ಣನು ನನ್ನ ಪಕ್ಷವನ್ನು ವಹಿಸಿದೆ. ಆದರೆ ಸಮಸ್ತ ಯಾದವ ಸೈನ್ಯವು ನನ್ನ ಕೈ ಸೇರಿದಂತಾಗುವುದು. ಸರಿ ಸರಿ, ಈ ಪೀಠವನ್ನು ಮಂಡಿಸು. ಎಂತಹ ನಿಶ್ಚಿತ ಪರವಶನಯ್ಯ. ಇದ್ದ ರಾಜಕೋಶಾದಿಗಳನ್ನು ತನ್ನ ಹಣ್ಣನಾದ ಬಲರಾಮನಿಗೆ ಒಪ್ಪಿಸಿ ಈತನು ಮಾತ್ರ ಸುಖದಲ್ಲಿ ತಾಲಿನನಾಗಿರುವನಲ್ಲ. ಇರಲಿ, ಈತನು ಎಚ್ಚರವಾಗುವ ತನಕ ನಾನು ಇಲ್ಲೇ ಕುಳಿತಿದ್ದು ಅವನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವನು. ಏನಿದು? ನನ್ನ ಬುದ್ಧಿಗೇನಾದರೂ ಮಂಕು ಕವಿತೆ ಅಥವಾ ಈ ಕೃಷ್ಣನ ಸನ್ನಿಧಾನವೇನಾದರೂ ನನ್ನ ತೇಜಸ್ವಿಗೆ ಕಳಂಕ ತಂದಿದೆ. ಕ್ಷತ್ರಿಯ ಕುಲದ ಲೋಮನೆನಿಸಿ ನಾನು ಈ ಗೊಲ್ಲನ ಪಾದದಡಿಲಿ ಕೂರುವುದೇ ಅಸಂಭವ, ಅಘೋರವ. ನನಗೆ ಯೋಗ್ಯವಾದ ಪೀಠ ಅದು ಅದು ಅಲ್ಲಿ ಸುರಭೋಗದಲ್ಲಿರುವುದು. ಸದಾ ನಿನ್ನ ಅಭಯ ಬದಯದಿ ಶ್ರೀ ವಾಸುದೇವಂ ಸದಾ ನಿನ್ನ ಅಭಯ ನಿರಂತರ ಬದಯದಿ ಶ್ರೀ ವಾಸುದೇವಂ ಸದಾ ನಿನ್ನ ಅಭಯ ಬಂದು ನಿಗಮಾನಸ ಬಂದು ನಿಗಮಾನಸ ಅಗಣಿತ ಗುಣಗಳ ಹರಿಕುಲ ಅಗಣಿತ ಗುಣಗಳ ಹರಿಕುಲ ಜಗದ ಕೃಷ್ಣ
ವ್ಯಾಪಕ ಜಗದ ಜೀವಾತ್ಮಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ನಂಬಿದ ಭಕ್ತರ ಅಭಯ ಪ್ರದಾತ ನಂಬಿದ ಭಕ್ತರ ಅಭಯ ಪ್ರದಾತ ಸಿಂಧು ಶಯನ ಅರವಿಂದ ನಯನ ಸಿಂಧು ಶಯನ ಅರವಿಂದ ನಯನ ಸದಾ ನಿನ್ನ ಅಭಯಂ ನಿರಂತರ ಮದಯದಿ ಶ್ರೀ ವಾಸುದೇವಂ ಸದಾ ನಿನ್ನ ಅಭಯಂ ಅಭಯಂ ಅಭಯಂ. ಸಾರ್ಥಕಿ ಸಾರ್ಥಕಿ, ಎಲ್ಲಿ ನನ್ನ ಪ್ರಾಣಸಕನು? ಇನ್ನೆಲ್ಲಿ ನಿನ್ನ ಪ್ರಾಣಸಕನು? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ, ಏನಾಯಿತು? ನನ್ನಿಂದ ಹೇಳಲು ಸಾಧ್ಯವಿಲ್ಲ, ನೀನೇ ನೋಡು. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ ನಿನ್ನ ಅಲಾಶ ಪ್ರತಿಫಲದಿಂದ ಎಲ್ಲವೂ ಹಾಳಾಯಿತು. ದುರ್ಯೋಧನ ನಿನಗಿಂತಲೇ ಮೊದಲು ಬಂದು ಶ್ರೀಕೃಷ್ಣ ಪರಮಾತ್ಮರ ಸಹಾಯವನ್ನು ಪಡೆದನು. ಇದಂತ ವಿಳಂಬನೆ ಪಾರ್ಥ. ಸಾರ್ಥಕಿ, ಇದು ವಿಳಂಬನೆಯಲ್ಲ ಸಾರ್ಥಕಿ, ಪಾಂಡವರ ದುರ್ದೈವ. ಇದಕ್ಕಾಗಿ ಮರುಗುವುದಾದರೂ ಏಕೆ? ಕೌರವರು ನಮಗೆ ಆತ್ಮೀಯರಲ್ಲವೇ? ಒಂದು ವೇಳೆ ಪರಮಾತ್ಮ ವಾಸುದೇವನ ಕೃಪಾ ದೃಷ್ಟಿಯು ಆತನ ಮೇಲೆ ಬಿದ್ದರೆ ಅದು ನಮಗೆ ಸಂತೋಷದ ವಿಷಯವಲ್ಲವೇ ಸಾರ್ಥಕಿ? ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವಾಯಿತೆ? ಕೃಷ್ಣ, ನೀನು ದ್ವಾರಕೆಗೆ ಹೊರಟೆಂಬ ವಿಚಾರವು ತಿಳಿದ ಬಳಿಕವೇ ನಾನು ದ್ವಾರಕೆಗೆ ಹೊರಟಿದ್ದು. ಆದರೆ ನನ್ನ ಸುದೇವ ಬಲದಿಂದ ನಾನೇ ಮೊದಲು ಇಲ್ಲಿಗೆ ಬಂದಿರುವೆನು. ದುರ್ಯೋಧನ, ಗುರು ಸನ್ನಿಧಿಗೂ ದೇವರ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಯಲ್ಲಿ ಹೋದರೇನು? ಅವರವರ ಭಾವನ ರೂಪದ ಫಲವು ಅವರಿಗೆ ಲಭಿಸುವುದು ದುರ್ಯೋಧನ. ಎಂದು ಸುಮ್ಮನೆ ಕುಳಿತರೆ ಘೋರವಾಗುವುದೇ ಧನಂಜಯ. ಇಂತಹ ಸಮಯದಲ್ಲಿ 4 ಕಡೆ ಓಡಾಡಿದರೆ ತಾನೇ ಹಲವು ರಾಜ್ಯರ ಸಹಾಯ ದೊರಕುವುದು. ದುರ್ಯೋಧನ, ನಾನು ಬಂದದ್ದು ಈ ಮಹಿಮಾ ಮೂರ್ತಿಯ ಪಾದ ಸ್ಥಳದಲ್ಲಿ ಕುಳಿತು 4 ಹಿತವಚನುಡಿಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದಿರುವೆನು. ಛೇ, ನೀನು ಯಾವ ಇಚ್ಛೆಯಿಂದಾದರೂ ಬಾ. ಆದರೆ ಈ ಸಾರಿ ಕೃಷ್ಣನು ನನ್ನ ಕೈವಶವಾಗಿರುವನು. ದುರ್ಯೋಧನ, ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ? ಕುರು ಪಾಂಡವರ ದಮನಿಧಿಗಳಲ್ಲಿ ಒಂದೇ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂದು ನಾನು ಮರೆತಿಲ್ಲ. ನೀನು ಮರೆಯಬೇಡ. ನೀನು ಮರೆಯಬೇಡ. ಜನಾರ್ದನ, ಜಾಗರೂಕನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರವನ್ನು ಹರಿಸು, ಅಂಧಕಾರದಿಂದ ಬೆಳಕಿಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸು, ಅಮೃತತ್ವವನ್ನು ನೀಡು. 7 ಚಕ್ರಪಾಣಿ, 3 ಲೋಕದ ಮಂಗಳವೂ ನಿನ್ನ ಕೈ ಸೇರಿರುವುದು. ವಾಸುದೇವಂ ಜಗದಾನಂದಂ ದೇವಕೀ ಸುತಂ ನಮೋ ನಾರಾಯಣಂ. ಅಂಧಕಾರ ಹರಿಸಿ ನಿನ್ನ ಸುಂದರವಾದ ನವ ತೋರೋ ಹರಿ. ಅಂಧಕಾರ ಹರಿಸಿ ಸಿಂಧು ಶಯನನೆ ನಿನ್ನ ಮಂದಾಶ್ರಮ ಬೀರೋ ಮೂರ ಸಿಂಧು ಶಯ
ಹರಿಸಿ ನಿನ್ನ ಸುಂದರವಾದ ನವ ತೋರೋ ಹರಿ ಅಂಧಕಾರ ಹರಿಸಿ ಓರೆ ಶೌರಿ ಹರಿಶರ್ಮನ ಮುದ ತೋರೆ ಭಕ್ತನ ಮೊರೆ ಹಾಲಿಸು ಓರೆ ಶೌರಿ ಹರಿಶರ್ಮನ ಮುದ ತೋರೆ ಭಕ್ತನ ಮೊರೆ ಹಾಲಿಸು ಮೌನವ ಕಳೆದು ಮಾನವ ಜೀವನ ಮೌನವ ಕಳೆದು ಮಾನವ ಜೀವನ ಇದ ಬಯಸಿ ಕೊರೆಯ ಶ್ರೀ ಅಂಧಕಾರ ಹರಿಸಿ ನಿನ್ನ ಸುಂದರವಾದ ನವ ತೋರ ಹರಿ ಅಂಧಕಾರ ಹರಿಸಿ 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 ಹೇಳು ಜನಾರ್ದನ, ಮೂರು ಲೋಕದ ಮಂಗಳವು ನಿನ್ನ ಕೈ ಸೇರಿರುವುದು. ಧನಂಜಯ ಬಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಕುಶಲವೇ? ಚೇಚೆ, ಚರಣದಡಿಯಲ್ಲಿ ಏಕೆ ಕುಳಿತಿರುವೆ? ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ಪರಮಾತ್ಮ, ನಿನ್ನ ಪಾದ ಸಾನ್ನಿಧ್ಯವೇ ನನಗೆ ಸ್ಥಾನ, ಅದೇ ನನಗೆ ಮಹಾಪ್ರಸಾದ. ಕೃಷ್ಣ ಓ ಗುರುದೇವ, ನಾನು ಗುರುಚಕ್ರೇಶ್ವರ. ಭಾವ ಗುರುಚಕ್ರೇಶ್ವರ, ನೀನು ಬಂದು ಎಷ್ಟು ಹೊತ್ತಾಯಿತು ಭಾವ? ಬಂದವನು ನೀನಾದರೂ ನನ್ನನ್ನು ಎಚ್ಚರಗೊಳಿಸಬಹುದಾಯಿತಲ್ಲ, ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಭಾವ. ಬಾವಾ ಬಾವಾ ರಮಣ, ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರವಾಗದ ನೀನು ಈ ನಿನ್ನ ಪ್ರಾಣಸಕನು ಬಂದು ಹೊಡನೆ ಎದ್ದು ಕುಳಿತುಕೊಂಡು ಭಾಷಣವನ್ನೇ ಪ್ರಾರಂಭಿಸುತ್ತೀಯಲ್ಲ. ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕಿ. ಹಾಗೇನೂ ಇಲ್ಲ ಭಾವ, ನೀನು ಬಂದುದನ್ನು ನಾನು ನೋಡಲೇ ಇಲ್ಲ. ಆಗಿರಲಿ, ಅದು ಹಾಗಿರಲಿ. ನೀವು ಹೀರುವರು ಇಲ್ಲಿಗೆ ಏಕಕಾಲದಲ್ಲಿ ಬಂದಿರುವ ವಿಚಾರ ಏನೆಂಬುದನ್ನು ತಿಳಿಯಬಹುದೇ ಕೌರವಿ? ಕಷ್ಟ ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಬಹುದು. ಅದರಲ್ಲಿ ನೀನು ನನ್ನ ಪಕ್ಷವನ್ನು ವಹಿಸಬೇಕು. ಅದನ್ನು ಕೇಳಲೇ ನಾನು ಇಲ್ಲಿಗೆ ಬಂದಿರುವುದು. ಯುದ್ಧ ಯುದ್ಧ ಬೇಡ ಭಾವ. ಬಲ್ಲೆಯ ಇಹಲೋಕರಾಜರ ಮರ್ಮ ಭಾವ. ಕೃಷ್ಣ ಬಲ್ಲೆಯ ಇಹಲೋಕರಾಜರ ಮರ್ಮ ಗತಿಸಿ ಮರಳಿ ಭೂಮಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇತು ಭರತ ಕಂಡ ಪ್ರಣಯ
ಯುದ್ಧವೇ ಬೇಡ ಭಾವ. ಕೇವಲ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರಾದ ನೀವು ಕಡಿಯುವುದು ಮುಡಿಯುವುದು ಬೇಡ ಭಾವ. ನನ್ನ ಮಾತನ್ನು ಕೇಳು ಭಾವ. ರಾಜನೀತಿ ಧರ್ಮಶಾಸ್ತ್ರದಲ್ಲಿ ನನಗಿಂತಲೂ ಹೆಚ್ಚಿನ ಪರಿಶ್ರಮ ನನಗೂ ಇದೆ. ಈ ನಿನ್ನ ಉಪದೇಶವನ್ನು ಬಿಟ್ಟು ನಮ್ಮಿಬ್ಬರ ಬೇಡಿಕೆಯನ್ನು ಈಡೇರಿಸು. ಅರ್ಜುನ, ಪರಮಾತ್ಮ. ಕೇಳಿದೆಯಾ ನಿಮ್ಮಣ್ಣನು ಹಾಡುವ ಮಾತುಗಳನ್ನು? ಪರಮಾತ್ಮ, ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾ ದೃಷ್ಟಿಯು ನನ್ನ ಮೇಲೆ ಬಿದ್ದಿತು. ಆದ್ದರಿಂದ ನೀವು ನನಗೆ ಸಹಾಯ ಮಾಡಲೇಬೇಕು ಪರಮಾತ್ಮ. ತಥಾಸ್ತು ಪಾರ್ಥ. ಕೃಷ್ಣ, ನೀವು ನಮ್ಮಿಬ್ಬರಿಗೂ ಸರಿ ಸಮಾನವಾದ ಬಂಧು. ಮೊದಲು ನಿನ್ನ ಬಳಿ ಯಾರು ಬಂದವರೋ ಅವರ ಪಕ್ಷವನ್ನು ವಹಿಸುವುದು ನಿನ್ನ ವಿರೋಚಿತವಾದ ಧರ್ಮ. ನೀನು ವೀರನು, ಧೀರನು, ಮೇಲೋಗಿ ನ್ಯಾಯಶೀಲನು. ಮೊದಲು ನಿನ್ನ ಬಳಿ ಬಂದವರ ಪಕ್ಷವನ್ನು ವಹಿಸಿದೆ ಹೋದರೆ ಧರ್ಮವನ್ನು ಪಾಲಿಸಿದಂತಾಗುವುದು. ಕೃಷ್ಣ, ಭಾವ ಭಾವ ನೀನು ಮೊದಲು ಬಂದೆಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಪಾರ್ಥನಾದರೂ ನಿನಗಿಂತಲೂ ಚಿಕ್ಕವನು. ಆತನಿಗೆ ಬೇಕಾದುದನ್ನು ಕೇಳುವ ಅಧಿಕಾರವು ಆತನಿಗೂ ಸಹ ಇರುವುದು. ಹಾಗೆಂದು ದುಡುಕಬೇಡ ಭಾವ. ನಿಮ್ಮಿಬ್ಬರಿಗೂ ನಾನು ಸಹಾಯ ಮಾಡುವೆನು. ಈಗ ಕೇಳಿರಿ. ಅಪ್ರತಿಮ ವೀರ ಭಟರಿಂದ ಕೂಡಿದ ಅಣ್ಣ ಬಲರಾಮ ಸಹಿತ 11 ಅಕ್ಷೋಹಿಣಿಯ ಸೈನ್ಯ ದಳ ಒಂದು ಕಡೆ, ನಿರಾಸ್ತ್ರನು ನಿರಾಯುಧನಾದ ನಾನು ಓರ್ವನೇ ಒಂದು ಕಡೆ. ಇವೆರಡರಲ್ಲಿ ಯಾವುದು ಬೇಕು ಪಾರ್ಥ? ಪರಮಾತ್ಮ, ನಾನು ನಿನ್ನನ್ನೇ ಹೊಂದಿರುವುದು. ಯುದ್ಧ ಹಿಮ್ಮುಖನು, ನಿರೋಷಯನು, ನಿರಾಯುಧನನ್ನು ಈ
ದುಷ್ಟನನ್ನು ಕಟ್ಟಿಕೊಂಡು ಅವನೇನು ಮಾಡುವುದು? ಕೃಷ್ಣ, ಪಾಂಡವರ ರಕ್ಷಣೆಯನ್ನು ನೀನೇ ವಹಿಸಿಕೊ. ನನಗೆ ಗುರು ಬಲರಾಮರ ಸಹಿತ 11 ಹಕ್ಷಿಣಿ ಸೈನ್ಯವು ನನ್ನ ಪಕ್ಷಕ್ಕೆ ಬರಲಿ. ಭಲೆ ಭಲೆ ಕೌರವೇಶ್ವರ, ನಿನ್ನ ಶೌರ್ಯ ಸಾಹಸಕ್ಕೆ ತಕ್ಕದ್ದನ್ನೇ ಹಾರಿಸಿಕೊಂಡಿರುವೆ. ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಕಪಟ ನಾಟಕ ಸೂತ್ರಧಾರಿ, ಭಕ್ತರನ್ನು ಎಚ್ಚರಿಸುವ ಈ ನಿನ್ನ ಕಣ್ಸನ್ನೆಯ ಕಪಟ ನಾಟಕವನ್ನು ನಾನೇನು ಹರಿಯುವುದೇನೆಂದು ಬಲ್ಲೆಯ? ಬಳಿರೇ ಕಣ್ಸನ್ನೆಯ ಕಪಟ ಮೋಸ ಖಂಡ ಸ್ವತಂತ್ರ ಶತ್ರುದಾಹ ಪ್ರಚಂಡ ಹಸ್ತ ಕೋಡಿಯ ನರಸಿ ಮೃತ್ಯು ತಾಂಡವ ಪ್ರಳಯ ಸರಣಿ ಸಹೋದ ಚತುರ ಈ ಗೌರವೇಶ್ವರ ರಾಜಧರ್ಮ ಕಳಂಕಂ ಸಹಿಸಲಾರ ರಣರಾಯುಧಂ ಧರಿಸದರೆ ಪಾಂಡವರು ಅದೆಂತು ಬಾಳಿಬರೋ. ನೋಡುವೆನು ನಿನ ಪಂತ ಅಂತ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ, ನೀನು ಬಲು ಕಪಟಿ, ಪಾಂಡವರ ಪಕ್ಷಪಾತಿ. ಪಾಂಡವರೆಂದರೆ ಬಲು ಮಮತೆ. ಅದರಲ್ಲಿಯೂ ಈ ನಿನ್ನ ಪಾರ್ಥನಾದರೂ ನಿನ್ನ ಪ್ರಾಣಸಗ. ಹೇಗಿರುವಲ್ಲಿ ನಾವು ನಿಮ್ಮೊಡನೆ ಬೆರೆಯಲು ಸಾಧ್ಯವೇ? ಈಗ ನಾವೇ ಬೇರೆ ಆದೆವು, ಆದರೂ ಬಾಧಕವಿಲ್ಲ ಕೃಷ್ಣ. ಈ ಯುದ್ಧದಲ್ಲಿ ಆಯುಧಂ ಧರಿಸಿ ಯಾರ ಪಕ್ಷವಾಗಿಯೂ ಹೋರಾಡುವುದಿಲ್ಲ ಎಂದು ವಚನ ಕೊಟ್ಟಿರುವೆ. ವಚನ ಭ್ರಷ್ಟನಾದಿಯೇ ಜೋಕೆ. ಇನ್ನು ನನ್ನ ನಿನ್ನ ಭೇಟಿ ಎಲ್ಲಿಯೋ ರಣರಂಗದಲ್ಲಿ ಮುಂದೆ ತಾನೇ ತಿಳಿಯುವುದು. ನಡೆ ಭಾವ, ಆಗ ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಆಗ ತಿಳಿಯುವುದು 11 ಹಕ್ಷಿಣಿ ಸೈನ್ಯದ ಬಲಾಬಲ. ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಅರಳಿದ ಕಾಂತಿಯ ಕರುಣದಿ ಧರೆಗೆ, ಅರಳಿದ ಕಾಂತಿಯ ಕರುಣದಿ ಧರೆಗೆ, ಸಾರ್ಥಕವಾಯಿತು ಎನ್ನಿ ಮನೋಹರ, ಸಾರ್ಥಕವಾಯಿತು ಎನ್ನಿ ಮನೋಹರ, ಅಭಯವ ನೀಡಿದ ಯದುಪತಿ, ಅಭಯವ ನೀಡಿದ, ಅಭಯವ ನೀಡಿದ. ಪಾಂಡವ ವಿಜಯ ತಂದ ವಿನೋದ, ಪಾಂಡವ ವಿಜಯ ತಂದ ವಿನೋದ, ಬಂದೆಮ್ಮ ಪಾಲಿತ ದೇವನೆನಿಸಿದ,
ದಂಡೆಮ್ಮ ಪಾಲಿತ ದೇವನೆನಿಸಿದ ಧನ್ಯತೆಯಾಂತೇನು ಪುಣ್ಯೋದಯದೇ ಧನ್ಯತೆಯಾಂತೇನು ಪುಣ್ಯೋದಯದೇ ರಾಧಾ ರಮಣ ಕೈವಶನಾದ ರಾಧಾ ರಮಣ ಕೈವಶನಾದ ಅಭಯವ ನೀಡಿದ ಯದುಪತಿ ಅಭಯವ ನೀಡಿದ ಅಭಯವ ನೀಡಿದ ಯದುಪತಿ ಅಭಯವ ನೀಡಿದ ಹೀಗಿಂದೀಗ ನನ್ನ ದ್ವಾರಕೆ ಯಾತ್ರೆಯು ಸಫಲವಾಯಿತು. ಆರ್ಯವರ್ತದ ಏಕಶ್ರೇಷ್ಠನು ನನ್ನ ಪ್ರಿಯ ಬಂಧು ವಾಸುದೇವನು ನನಗೆ ಅಭಯವನ್ನಿತ್ತನು. ಅರ್ಜುನ ಅರ್ಜುನ ಪರಮಾತ್ಮ, ಎಂತ ಆ ಕಾರ್ಯವನ್ನು ಮಾಡಿದೆಯಲ್ಲ, ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ. ಹರಿತವಾದ ಖಡ್ಗವನ್ನು ಬಿಸಿಟ್ಟು ಹೊರೆಯನ್ನು ಆಶ್ರಯಿಸಿದ ಮಂದಮತಿಯಂತೆ 11 ಅಕ್ಷೋಣಿಯ ಸೈನ್ಯ ದಳವನ್ನು ಕೇಳದೆ ನನ್ನನ್ನೇಕೆ ಅಪೇಕ್ಷಿಸಿದೆ ಪಾರ್ಥ? ಪರಮಾತ್ಮ, ನಾನು ಜಯವನ್ನು ಬಯಸಿ ಬಂದವನಲ್ಲ. ನನಗೆ ಬೇಕಾದದ್ದು ನೀನು, ನಿನ್ನನ್ನೇ ಒಂದಿನೇನು ದೇವ. ಈ ಯುದ್ಧದಲ್ಲಿ ನನ್ನ ಸಾರಥಿಯಾಗು, ಮತ ಭ್ರಷ್ಟರಿಗೂ ನಿರ್ಗತಿಗರಿಗೂ ಮಾರ್ಗದರ್ಶಕನಾಗು. ನಿನ್ನ ಅಭಯ ಹಸ್ತವು ನನ್ನ ರಥಾಶ್ವದ ಕಡಿವಾಣಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಇಡೀ ಜಗತ್ತೇ ನೋಡುವುದು ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡನ ನಲಿದಾಡುವುದನ್ನು. ಅರ್ಜುನ, ದೇವರು ದೇವರು ಎಂದು ನನ್ನನ್ನು ಸುಮ್ಮನೆ ಕಟ್ಟಿಕೊಂಡು ಹೋರಾಡುತ್ತಿರುವೆ ಅಲ್ಲ, ಅಂತಹ ದೈವಭಕ್ತಿ ನನ್ನಲ್ಲೇನಿರುವುದು ಪಾರ್ಥ? ಪರಮಾತ್ಮ, ಮಾಧವನಿನ್ನಯ ದಯದಿ ದಯದಿ ಮಾಧವನಿನ್ನಯ ದಯದಿ ಒಂದು ಭಯವಿಲ್ಲದೆ ಮುದದೆ ಮುರಹರಿ ಒಂದು ನಾಜಯ ಭಯವಿಲ್ಲದೆ ಮುದದಿ ಮುರಹರಿ ನಿನ್ನಯ ಒಲುಮೆಯ ದಯದಿ ಮಾಧವ ನಿನ್ನಯ ದಯದಿ ಕಾತುರವೇ ವಿಜಯ ಜಯ ಕಾತುರವೇ ವಿಜಯ ಕರದೊಳುಗಾಡಿ ವಿಜಯಕ್ಕೆ ಕಾರಣ ಕೃಷ್ಣ ವಿಜಯ ಕೃಷ್ಣ ವಿಜಯಕ್ಕೆ ಕಾರಣ ಕರ್ತನು ನೀನೆ
ಜಯಕ್ಕೆ ಕಾರಣ ಕರ್ತನು ನೀನೆ, ಸಾಹಸ ನಿನ್ನದು ಸಾಧಿಸುವವನಾದು. ಸಾಹಸ ನಿನ್ನದು ಸಾಧಿಸುವವನಾನು, ಸಾಹಸ ನಾನು, ಸಾಹಸ ನಿನ್ನದು ಸಾಧಿಸುವವನಾನು. ಮಾಧವನೆನ್ನಯ ದಯದಿ ಮಾಧವನೆನ್ನ ದಯದಿ. ಕೃಷ್ಣ ಮನದನು ಮಾನವ ಬಿಡು ಬಿಡು ಪ್ರಿಯ ಭಾರತ. ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ, ಸಾಧಿಸು ಕಾರ್ಯವ ಭಯವೇ ತಗೆ ಇನ್ನು. ಪರಮಾತ್ಮ ಸಾಧಿಸು ಕಾರ್ಯವ ಭಯವೇ ತಗೆ ಇನ್ನು, ಸಾಧಿಸು ಕಾರ್ಯವ ಭಯವೇ ಕಾತುರವೇ ತಗೋ ವಿಜಯ ವಿಜಯ, ಕಾತುರವೇ ತಗೋ ವಿಜಯ. ಅಂತೂ ಇಂತೂ ಒಳ್ಳೆ ಮಾತಿನಿಂದಲೇ ನನ್ನನ್ನು ನಿನ್ನ ರಥದ ಸಾರಥ್ಯನ್ನಾಗಿ ಮಾಡಿಕೊಂಡೆಲ್ಲ ಭಾರತ. ಭಕ್ತರ ಇಷ್ಟದಂತೆ ನಡೆಯುವುದೇ ಈ ನನ್ನ ಕರ್ತವ್ಯ. ಪಾರ್ಥ, ಪರಮಾತ್ಮ ಇಲ್ಲಿ ನಡೆದ ಶುಭ ಸಮಾಚಾರವನ್ನು ಭೀಮ ಧರ್ಮಾಜರಿಗೆ ತಿಳಿಸು. ನಾನಿನ್ನು ಹೋಗಿ ಬರುವೆನು, ನೀನಿನ್ನು ಹೋಗಿ ಬಾ ಪಾರ್ಥ. ಆಜ್ಞೆ ಮಾಧವ.